ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಗೊತ್ತಿಲ್ಲ ಪುಟ್ಟ. ಯಾಕೆ ಹೋಗ್ತಾ ಇದ್ದೀರಾ? ಗೊತ್ತಿಲ್ಲ ಪುಟ್ಟ. ಇಲ್ಲಿ ಯಾರಾದ್ರೂ ನಿಮ್ಮನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರಾ? ಯಾರು? ಅಮ್ಮೋರೇ ಮನೆ ಬಿಟ್ಟು ಹೋಗಿ ಅಂತ ಹೇಳಿದ್ರು. ಏನ್ ಹೇಳ್ತಿದ್ದೀರಾ ಕಮಲಮ್ಮಜ್ಜಿ ನೀವು? ಅಮ್ಮ ಹೇಳಿದ್ರಾ? ಅಮ್ಮ 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 ಅಮ್ಮ. ಯಾಕೆ ಭೈರವಿ, ಯಾಕೆ ಹಾಗೆ ಕೂಕೋತಾ ಇದ್ಯಾ? ಕಮಲಮ್ಮಜ್ಜಿನ ಯಾಕೆ ಮನೆ ಬಿಟ್ಟು ಹೋಗಿ ಅಂತ ಹೇಳಿದ್ರಿ? ಅದು ಪುಟ್ಟ, ಕಮಲಮ್ಮಜ್ಜಿ ನಮ್ ಮನೆಗ್ ಬಂದಾಗ್ಲಿಂದನೂ ಕೂಡ ಒಂದ್ ದಿವಸನೂ ಲೀವ್ ತಗೊಂಡಿಲ್ವಲ್ಲ, ಅದಕ್ಕೆ ಸ್ವಲ್ಪ ದಿನ ಅವ್ರ ಮನೆಯವ್ರ ಜೊತೆ ಹಾಯಾಗಿದ್ ಬರ್ಲಿ ಅಂತ ನಾನೇ ಹೇಳ್ದೆ. ಏನು ಬೇಡ, ಕಮಲಮ್ಮಜ್ಜಿ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾರೆ. ಕುಡಿ ಕಮಲಮ್ಮಜ್ಜಿ, ಕುಡಿ. ಭೈರವಿ, ಸುಮ್ನೆ ಹಠ ಮಾಡ್ಬಾರ್ದು, ಕೊಡು ಅದನ್ನ. ನೀನ್ ಹೀಗೆ ಈಗ ಹಠ ಮಾಡ್ತಿದ್ರೆ ಅಮ್ಮನ್ಗೆ ಕೋಪ ಬರುತ್ತೆ ಅಷ್ಟೇ. ಇಲ್ಲ, ನಾನ್ ಕೊಡಲ್ಲ. ಕಮಲಮ್ಮಜ್ಜಿ ಎಲ್ಲೂ ಹೋಗಾಗಿಲ್ಲ. ಭೈರವಿ, ಅತಿ ಆಗೋಯ್ತು ನಿಂದು. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಕೊಡು. ಅಪ್ಪ, ಯಾಕಪ್ಪ ಸುಮ್ನೆ ನಿಂತಿದ್ಯಾ? ಕಮಲಮ್ಮಜ್ಜಿ ಇಲ್ಲೇ ಇರ್ಲಿ. ಕಮಲಮ್ಮಜ್ಜಿ ಎಲ್ಲೂ ಹೋಗೋದ್ ಬೇಡ ಅಪ್ಪ. ಹೇಳಪ್ಪ, ಅವ್ರನ್ನ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳಪ್ಪ. ಪುಟ, ಅಮ್ಮ ಹೇಳಿದ್ದಾರೆ ಅಂತಂದರೆ ಅದರಲ್ಲಿ ಏನಾದರೂ ಒಂದು ಅರ್ಥ ಇರುತ್ತೆ. ಒಂದು 10-15 ದಿವಸ ಕಮಲಮ್ಮಜ್ಜಿ ಮತ್ತೆ ಬರ್ತಾರೆ. ಅಮ್ಮ ಹೇಳಿದ್ದಾರೆ ಅಂತಂದರೆ ಅದರಲ್ಲಿ ಏನಾದರೂ ಒಂದು ಅರ್ಥ ಇರುತ್ತೆ ತಾನೇ. ಬ್ಯಾಗ್ ಕೊಡು. ಬೇಡಪ್ಪ, ಬೇಡಪ್ಪ, ಪ್ಲೀಸ್. ಕಮಲಮ್ಮ, ಹುಷಾರಾಗಿ ಹೋಗಿ ಬನ್ನಿ. ಹುಷಾರು. ಬರ್ತೀನಿ ಅಮ್ಮೋರೆ. ಹೋಗ್ಬೇಡಿ, ಬೇಡ ಕಮಲಮ್ಮಜ್ಜಿ, ಕೊಡಿ. ಭೈರವಿ, ಅಜ್ಜಿ ಒಂದು 10-15 ದಿವಸದಲ್ಲಿ ಬರ್ತಾರೆ, ಸುಮ್ಮನಿರು ಅಂತ ಹೇಳ್ತಾ ಇದೀನಲ್ಲ, ಯಾಕೆ ಹಠ ಮಾಡ್ತಿದ್ಯಾ? ಬಿಡು ಬಿಡು, ಬಾ. ಅಜ್ಜಿ ಕಳಿಸ್ಬೇಡಿ, ನಂಗೆ ಕಮಲಮ್ಮಜ್ಜಿ ಬೇಕು. ಕಮಲಮ್ಮಜ್ಜಿ ಇಲ್ಲ ಅಂದ್ರೆ ನನ್ನ ಅವ್ವ ಅಪ್ಪನ ಜೊತೆ ಬಿಟ್ಬಿಡಿ, ನಾನು ಅಲ್ಲೇ ಇರ್ತೀನಿ. ಹೇಳಿದ್ನಲ್ಲ ಪುಟ್ಟ, ಅಜ್ಜಿ ಎಲ್ಲೂ ಹೋಗಲ್ಲ. ಒಂದ್ 10-15 ದಿವಸ ಅಷ್ಟೇ, ಬಂದ್ಬಿಡ್ತಾರೆ. ಬಾ ನೀನು, ಬಾ. ಅಮ್ಮ, ನಂಗೆ ಕಮಲಮ್ಮಜ್ಜಿ ಬೇಕು. ಪುಟ್ಟ, ಇವತ್ತಿಗೆ ಈ ಮನೆ ಋಣ ಮುಗೀತು. ನಾನು ಹುಟ್ಟು ಬೆಳೆದಿದ್ ಮನೆ, ನೀನು ಆಟ ಆಡಿ ಬೆಳೆದಿದ್ ಮನೆ. ಈ ಮನೆ ಜೊತೆ ನಮಗ್ ಸುಮಾರು ನೆನಪುಗಳಿದೆ. ರೂಪ, ಕಮಲಮ್ಮ ಏನೋ ನಮ್ಮಿಂದ ದೂರ ಆಗೋದ್ರು. ಇನ್ನ ಈ ಮನೆ ಇರ್ಲಿ ಬಿಡು, ನಮ್ದೇನಿದೆ. ಆ ಶಾಂಭವಿ ದೇವಿ ಕರ್ಕೊಂಡು ಹೋದಾಗೆ
ಹೋಗ್ತಾ ಇರೋದು ಅಷ್ಟೇ. ಅಚ್ಚರಿ, ಅಶೋಕ್ ಎಲ್ಲೋದ್ರು? ಇಷ್ಟೊತ್ತಲ್ಲಿ ಹೀಗೆಲ್ಲ ರೂಮ್ ಬಿಟ್ಟು ಹೋಗಲ್ವಲ್ಲ? ಇನ್ ಮುಂದೆ ನನ್ನ ಕಂಪನಿ ವಿಚಾರವಾಗಿ ನಿಮ್ಮ ಹತ್ರ ಏನು ಶೇರ್ ಮಾಡ್ಕೊಳ್ಳಲ್ಲ. ಇದು ನನ್ನ ಕಂಪನಿಗೆ ನಾನ್ ಬಾಸು. ಇದನ್ನ ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇಷ್ಟು ವರ್ಷದಿಂದನೂ ನಂಗೆ ಯಾರ ಸಪೋರ್ಟು ಸಿಕ್ಕಿಲ್ಲ, ಈಗಲೂ ಯಾರ ಸಪೋರ್ಟು ಬೇಕಾಗಿಲ್ಲ. ಒಂದು ವೇಳೆ ಏನಾದರೂ ನಾನು ಅವ್ರ ಜೊತೆ ಜಗಳ ಆಡ್ದೆ ಅಂತ ಬೇಜಾರು ಮಾಡಿಕೊಂಡು ಅಯ್ಯೋ ನಾವಿಬ್ರು ಕಿತ್ತಾಡಿದ್ವಲ್ಲ, ಅದಕ್ಕೇನಾದ್ರೂ ಬೇಜಾರು ಮಾಡ್ಕೊಂಡ್ರ? ಎಲ್ಲಿ ಹೊಟ್ಟೋದ್ರು? ಹಲೋ ಅಶೋಕ್ ಎಲ್ಲಿ? ರೂಮಲ್ಲಿ ಕಾಣಿಸ್ತಾ ಇಲ್ಲ. ಇವಳ ಜೊತೆ ಬಾಳಕ್ಕಾಗಲ್ಲ ಅಂತ ನೀವು ನನ್ನನ್ನ ಬಿಟ್ಟು ದೂರ ಹೊಟ್ಟೋದ್ರಾ? ಏನು ಅಂತ ಮಾತಾಡ್ತಿದ್ಯಾ ಶಿವಗಾಮಿ? ಅದೇಗ್ ನಾನು ನಿನ್ನ ಬಿಟ್ಟು ದೂರ ಹೋಗಕ್ಕಾಗತ್ತೆ? ಇಲ್ಲಮ್ಮ, ಇಲ್ಲೇ ಇದ್ದೀನಿ ನೋಡಿಲಿ, ಬಂದೆ. ಎಲ್ಲೋಗ್ಲಿ ಶಿವಗಾಮಿ, ನಾನು ಇಲ್ಲೇ ಬಾಲ್ಕನಿಲಿ ನಿಂತ್ಕೊಂಡಿದ್ದೆ. ನೀವು ರೂಮಲ್ಲಿ ಕಾಣಿಸ್ತಿರ್ಲಿಲ್ವಲ್ಲ, ಅದಕ್ಕೆ ಭಯ ಆಯ್ತು. ಗಂಡ ಹೆಂಡತಿ ಅಂದಮೇಲೆ ಜಗಳ ಕಿತ್ತಾಟ ಇದ್ದೇ ಇರುತ್ತೆ, ಹಾಗಂತ ದೂರ ಹೋಗಕ್ಕಾಗತ್ತಾ? ಈ ಜನ್ಮ ನಿನ್ ಜೊತೆಲೆ ಅಂತ ಆ ದೇವರು ಬರ್ದಾಗೋಗಿದೆ. ಅಂದ್ರೆ ಮುಂದಿನ ಜನ್ಮ ಬೇಡ ಅಂತನಾ? ಮುಂದಿನ ಜನ್ಮ ಇದೆ ಅಂತ ಏನ್ ಗ್ಯಾರಂಟಿ? ಸರಿ, ಸುಮ್ಮನೆ ಹೇಳ್ದೆ. ಬನ್ನಿ ಮಲ್ಕೊಳ್ಳಿ. ಬಾ ಪುಟ್ಟ, ಇಲ್ಲಿ ಮಲ್ಕೋ, ದಿಮ್ಮೇಲ್ ಮಲ್ಕೋ.